VCD ನಂಬರ್ 2493, ಪ್ರಾತಃ ಕ್ಲಾಸ್ 18/5/1967, ನುಡಿಸಿರುವಂಥ ತಾರೀಖು 20/4/2018, ಕ್ಲಾಸ್ ಮತ್ತು ವಾರ್ತಾಲಾಪ. प्रातः क्लास चल रहा था 18/5/1967। पहले पेज के मध्य में बात चल रही थी दुनिया की जो स्टूडेंट लाइफ है उसमें तो जिस्म पढ़ते हैं। ಪ್ರಪಂಚದ ಸ್ಟೂಡೆಂಟ್ ಲೈಫ್ ಏನಿದೆ ಅದರಲ್ಲಂತೂ ಶರೀರಕ್ಕೆ ಓದಿಸ್ತಾರೆ और जिस्म पढ़ाते हैं, ಮತ್ತು ಶರೀರದ ಬಗ್ಗೆನೇ ಓದಿಸ್ತಾರೆ. क्योंकि पढ़ने और पढ़ाने वालों में देहाभिमान तो होता ही है। ಯಾಕೆಂದರೆ ಓದೋರಲ್ಲಿ ಮತ್ತು ಓದಿಸೋರಲ್ಲಿ ದೇಹಾಭಿಮಾನ ಅಂತೂ ಇದ್ದೇ ಇರುತ್ತೆ. और यहाँ तो तुम मीठे बच्चे जानते हो कि हम आत्माएं हैं। ಮತ್ತು ಇಲ್ಲಂತೂ ನೀವು ಮಧುರವಾಗಿರುವಂಥ ಮಕ್ಕಳು ತಿಳ್ಕೊತೀರಾ, ನಾವಂತೂ ಆತ್ಮ ಆಗಿದ್ದೀವಿ. देहाभिमान तो होता ही नहीं। ದೇಹಾಭಿಮಾನ ಅಂತೂ ಇರೋದೇ ಇಲ್ಲ. उन स्टूडेंट्स को देही अभिमानी बनना तो मुश्किल है। ಆ ಸ್ಟೂಡೆಂಟ್ಗಳಿಗೆ ದೇಹಿ ಅಭಿಮಾನಿ ಆಗೋದಂತೂ ತುಂಬ ಕಷ್ಟ ಆಗಿದೆ. जानते ही नहीं। ಅವರಿಗಂತೂ ಗೊತ್ತೇ ಇಲ್ಲ. हमको तो आत्माओं का बाप पढ़ाते हैं। ನಮಗಂತೂ ಆತ್ಮಗಳ ತಂದೆ ಓದಿಸ್ತಾರೆ. तो देखो ये बड़ी महीन बात है याद करने की। ಮತ್ತೆ ನೋಡಿ, ಇದಂತೂ ತುಂಬ ಸೂಕ್ಷ್ಮವಾಗಿರುವಂಥ ಮಾತಾಗಿದೆ ನೆನ್ಪು ಮಾಡೋದು. रूहानी स्टेज में बैठेंगे ರೂಹಾನಿ ಸ್ಟೇಜ್ನಲ್ಲಿ ಕೂತ್ಕೊಂಡ್ರೆ तो रूहानी बात की बातों को पकड़ेंगे। ಆವಾಗ ರೂಹಾನಿ ತಂದೆ ಮಾತುಗಳನ್ನು ಇಟ್ಕೋಬೋದಾಗಿದೆ. जब हम आत्मा योग में रहते हैं ಯಾವಾಗ ನಾವು ಆತ್ಮಗಳು ಯೋಗದಲ್ಲಿ ಇರ್ತೀವಿ, ऑटोमेटिकली हमारी तंदुरुस्ती भी ऊंची फर्स्ट क्लास हो जाती है। ಆವಾಗ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿ ಆಗೋಗ್ಬಿಡುತ್ತೆ. यहाँ भी तंदुरुस्ती अच्छी रहती है ಇಲ್ಲೂ ಸಹ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. और फिर आत्मा पावरफुल होने से ಮತ್ತು ಆತ್ಮ ಪವರ್ಫುಲ್ ಆಗೋದ್ರಿಂದ जन्म जन्मांतर भी तंदुरुस्ती अच्छी रहेगी। ಮತ್ತು ಜನ್ಮ ಜನ್ಮಾಂತರನೂ ಸಹ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ठीक है ना बच्चे? ಸರಿಯಾಗಿದೆ ಅಲ್ವಾ ಮಕ್ಕಳೇ? तो जब यहाँ क्लास में बैठे हो खास ಮತ್ತು ಯಾವಾಗ ಇಲ್ಲಿ ಕ್ಲಾಸ್ನಲ್ಲಿ ಕೂತ್ಕೊಂಡಿದ್ದೀರಾ ವಿಶೇಷವಾಗಿ, ये बाबा जानते हैं कि जब तुम कर्म में चले जाते हो ಈ ಬಾಬನ್ಗಂತೂ ಗೊತ್ತಿದೆ, ಯಾವಾಗ ನೀವು ಕರ್ಮದಲ್ಲಿ ಹೊರಟೋಗ್ಬಿಡ್ತೀರಾ, अपने धंधे धोरी में चले जाते हो ನಿಮ್ಮ ದುಡಿಮೆ ವ್ಯಾಪಾರದಲ್ಲಿ ಯಾವಾಗ ನೀವು ಹೊರಟೋಗ್ಬಿಡ್ತೀರಾ, तो ये स्टूडेंट लाइफ भूल जाती है। ಆವಾಗ ಈ ಸ್ಟೂಡೆಂಟ್ ಲೈಫ್ ನೀವು ಮರ್ತು ಬಿಡ್ತೀರಾ. जो भूलना तो नहीं चाहिए। ಅದನ್ನು ವಾಸ್ತವದಲ್ಲಂತೂ ಮರಿಬಾರ್ದಾಗಿದೆ. क्योंकि इस स्टूडेंट लाइफ में वो कौन पढ़ाते हैं? ಯಾಕೆಂದರೆ ಈ ಸ್ಟೂಡೆಂಟ್ ಲೈಫ್ನಲ್ಲಿ ಅದನ್ನು ಯಾರು ಓದಿಸ್ತಾರೆ? स्टूडेंट लाइफ का अर्थ क्या है? ಈ ಸ್ಟೂಡೆಂಟ್ ಲೈಫಿನ ಅರ್ಥನೇ ಏನಾಗಿದೆ? स्टूडेंट किसको याद करते हैं? अपने टीचर को याद करते हैं। ಮತ್ತು ಸ್ಟೂಡೆಂಟ್ಗಳು ಯಾರನ್ನ ನೆನ್ಪು ಮಾಡ್ತಾರೆ? ತಮ್ಮ ಟೀಚರನ್ನೇ ನೆನ್ಪು ಮಾಡ್ತಾರೆ. पहले पहले अपने टीचर को याद करते हैं ಮೊಟ್ಟ ಮೊದಲು ತಮ್ಮ ಟೀಚರನ್ನ ನೆನ್ಪು ಮಾಡ್ತಾರೆ. और पीछे वो जानते हैं कि हम फलाना इम्तिहान दे रहे हैं। ಮತ್ತು ಹಿಂದ್ಗಡೆಯಿಂದ ಈ ಮಾತನ್ನು ತಿಳ್ಕೊತಾರೆ, ನಾವು ಈ ಪರೀಕ್ಷೆಯನ್ನು ಕೊಡ್ತಾ ಇದ್ದೀವಿ ಅಂತ. फलाना फलाना बनने के लिए। ಈ ಥರ ಆಗ್ಲಿಕ್ಕೋಸ್ಕರ. ये बात तो ठीक है ना बच्चे? ಮತ್ತು ಈ ಮಾತಂತೂ ಸರಿಯಾಗಿದೆ ಅಲ್ವಾ ಮಕ್ಕಳೇ? और तुम भी स्टूडेंट हो। ಮತ್ತು ನೀವು ಸಹ ಸ್ಟೂಡೆಂಟ್ ಆಗಿದ್ದೀರಾ.
एक तो तुम बच्चे हो बाप के, ಒಂದಂತೂ ನೀವು ತಂದೆಯ ಮಕ್ಕಳಾಗಿದ್ದೀರಾ, जरूर बच्चे हो, ಖಂಡಿತವಾಗಿ ಮಕ್ಕಳಾಗಿದ್ದೀರಾ. तो बाप को याद करते रहेंगे। ಮತ್ತು ತಂದೆಯನ್ನು ನೆನಪು ಮಾಡ್ತಾ ಇದ್ದರೆ, और दूसरा स्टडी को ಮತ್ತು ಇನ್ನೊಂದು ಸ್ಟಡಿಯನ್ನು पीछे याद करेंगे, ಅದನ್ನು ಸಾಕು ಮತ್ತೆ ಹಿಂದ್ಗಡೆ ನೆನಪು ಮಾಡ್ತೀರಾ. क्योंकि तुम्हारा तो बाप भी है वो और टीचर भी वही है। ಏಕೆಂದರೆ ನಿಮಗಂತೂ ತಂದೆನೂ ಅವರೇ ಆಗಿದ್ದಾರೆ, ಟೀಚರ್ ಸಹ ಅವರೇ ಆಗಿದ್ದಾರೆ. तो स्टडी में तो सभी आ जाता है, ಮತ್ತು ಸ್ಟಡಿಯಲ್ಲಂತೂ ಎಲ್ಲರೂ ಬಂದುಬಿಡ್ತಾರೆ, योग भी आ जाता है, ಯೋಗನೂ ಸಹ ಬಂದುಬಿಡುತ್ತೆ. इसको याद कहा जाए। ಅದಕ್ಕೆ ನೆನಪು ಅಂತ ಹೇಳಲಾಗುತ್ತೆ. और स्टडी में ज्ञान भी आ जाता है। ಮತ್ತು ಆ ಸ್ಟಡಿಯಲ್ಲಿ ಜ್ಞಾನನೂ ಬಂದುಬಿಡುತ್ತೆ. तो देखो कितना बाप को याद करने से ಮತ್ತು ನೋಡಿ, ಎಷ್ಟು ತಂದೆಯನ್ನು ನೆನಪು ಮಾಡೋದ್ರಿಂದ कितना फायदा रहता है। ಎಷ್ಟು ಲಾಭ ಇರುತ್ತೆ. क्या तुम बच्चों को फायदा रहता है? ಕೇಳ್ತಾ ಇದ್ದಾರೆ ಬಾಬಾ, ಏನು ನೀವು ಮಕ್ಕಳಿಗೆ ಲಾಭ ಇರುತ್ತಾ? और बाप को याद करने से ये जानते हो ಮತ್ತು ತಂದೆಯನ್ನು ನೆನಪು ಮಾಡೋದ್ರಿಂದ ಈ ಮಾತನ್ನ ತಿಳ್ಕೊಂತೀರಾ कि हमको वर्षा मिलना है बाप से। ನಮಗಂತೂ ಆಸ್ತಿ ಸಿಗಬೇಕಾಗಿದೆ ತಂದೆಯಿಂದ. बेहद का बाप है, ಬೇಹದ್ದಿನ ತಂದೆ ಆಗಿದ್ದಾರೆ, बेहद का वर्षा है, तो खुशी का पारा चढ़ जाना चाहिए। ಬೇಹದ್ದಿನ ಆಸ್ತಿ ಆಗಿದೆ, ಮತ್ತು ಎಷ್ಟು ಖುಷಿಯ ಪಾರ ಹೆಚ್ಚಾಗ್ಬಿಡ್ಬೇಕಾಗಿದೆ. तो खुशी में आकर के तुम लोगों को अंदर में जैसे डांस होती है खुशी की, ಮತ್ತು ಆ ಖುಷಿಯಲ್ಲಿ ಬಂದ್ಬಿಟ್ಟು ನೀವು ಮಕ್ಕಳಿಗೆ ಒಳಗಡೆಯಿಂದ ಒಂದು ಪ್ರಕಾರದಲ್ಲಿ ಡ್ಯಾನ್ಸ್ ಮಾಡಬೇಕು. तो इतना डांस करने जैसी खुशी तुम बच्चों को होनी चाहिए। ಮತ್ತು ಇಷ್ಟೊಂದು ಡ್ಯಾನ್ಸ್ ಮಾಡೋ ಥರ ಖುಷಿ ನೀವು ಮಕ್ಕಳಿಗೆ ಇರಬೇಕಾಗಿದೆ. परंतु ये हम स्टूडेंट हैं, ಆದರೆ ನಾವಂತೂ ಸ್ಟೂಡೆಂಟ್ಗಳಾಗಿದ್ದೀವಿ. पढ़ाने वाला बेहद का बाप है, ಓದಿಸೋಂಥವ್ರಂತೂ ಬೇಹದ್ದಿನ ತಂದೆ ಆಗಿದ್ದಾರೆ. और हमारा स्टेटस ये है ಮತ್ತು ನಮ್ಮ ಸ್ಟೇಟಸ್ ಅಂತೂ ಇದೇ ಆಗಿದೆ. वो स्टेटस तो भूल जाते हो। ಆ ಸ್ಟೇಟಸನ್ನಂತೂ ಮರ್ತು ಬಿಡ್ತೀರಾ. ऐसे स्टूडेंट को कभी भूलना नहीं चाहिए। ಆ ಥರ ಸ್ಟೂಡೆಂಟ್ಗಳನ್ನು ಯಾವತ್ತೂ ಮರಿಬಾರ್ದಾಗಿದೆ. कि हम रूहानी स्टूडेंट हैं, रूहानी टीचर है। ನಾವಂತೂ ರುಹಾನಿ ಸ್ಟೂಡೆಂಟ್ ಆಗಿದ್ದೀವಿ, ರುಹಾನಿ ಟೀಚರ್ ಆಗಿದ್ದೀವಿ. तो बाबा कहते हैं पहले पहले तुम्हारा फर्ज है ಮತ್ತು ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನಿಮ್ಮ ಕರ್ತವ್ಯ ಆಗಿದೆ अपने बाप को याद करो, ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು. जो बाप तुम्हारा सब कुछ है। ಆ ತಂದೆ ನಿಮಗೆ ಎಲ್ಲ ಆಗಿದ್ದಾರೆ. टीचर भी है, सदगुरु भी है, ಅವರು ಟೀಚರ್ ಸಹ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. और वही फिर है भी सब कुछ। ಮತ್ತು ಅವರಂತೂ ಹಾಗೂ ಎಲ್ಲ ಆಗಿದ್ದಾರೆ. तो वो तो और ही सहज हो जाता है। ಮತ್ತು ಅದಂತೂ ಇನ್ನೂ ಜಾಸ್ತಿ ಸಹಜ ಆಗೋಗ್ಬಿಡುತ್ತೆ. वहाँ तो तीन को अलग अलग याद करो। ಅಲ್ಲಂತೂ ಮೂರನ್ನು ಬೇರೆ ಬೇರೆ ನೆನಪು ಮಾಡಬೇಕಾಗಿದೆ. बाप अलग होता है, ತಂದೆ ಬೇರೆ ಆಗಿರ್ತಾರೆ, टीचर अलग होता है, ಟೀಚರ್ ಬೇರೆ ಆಗಿರ್ತಾರೆ, और फिर गुरु अलग होता है। ಮತ್ತು ಗುರುನೇ ಬೇರೆ ಆಗಿರ್ತಾರೆ. बाप को याद करो, टीचर को याद करो, गुरु को याद करो। ತಂದೆಯನ್ನು ನೆನಪು ಮಾಡಿ, ಟೀಚರನ್ನು ನೆನಪು ಮಾಡಿ, ಮತ್ತು ಗುರುನ ನೆನಪು ಮಾಡಿ.
और उनके अलग अलग नाम रूप देश काल ಮತ್ತು ಅವರ ಬೇರೆ ಬೇರೆ ಹೆಸರು ರೂಪ ದೇಶ ಕಾಲ बुद्धि में लाए करके अलग अलग याद करो। ಮತ್ತು ಅದೆಲ್ಲ ಬುದ್ಧಿಯಲ್ಲಿ ತಂದ್ಬಿಟ್ಟು ಬೇರೆ ಬೇರೆ ನೆನ್ಪು ಮಾಡಬೇಕಾಗುತ್ತೆ. तो बुद्धि तो भटक जाती है। ಮತ್ತು ಬುದ್ಧಿ ಅಂತೂ ಅಲ್ದಾಡ್ತಾ ಇರುತ್ತೆ. और यहाँ तो तुमको कितना सहज बताई दिया। ಮತ್ತು ಇಲ್ಲಂತೂ ನಿಮಗೆ ಎಷ್ಟು ಸಹಜವಾಗಿ ಹೇಳ್ಬಿಟ್ಟಿದ್ದಾರೆ. क्या सहज बताई दिया ಏನಂತ ಹೇಳ್ಬಿಟ್ಟಿದ್ದಾರೆ ಸಹಜವಾಗಿ है कि बाप भी एक, ಏನಂತ ಹೇಳಿದ್ದಾರೆ, ತಂದೆನೂ ಒಬ್ಬರಾಗಿದ್ದಾರೆ, टीचर भी एक, ಟೀಚರ್ ಸಹ ಒಬ್ಬರಾಗಿದ್ದಾರೆ, और सदगुरु भी एक ही है। ಮತ್ತು ಸದ್ಗುರುನು ಸಹ ಒಬ್ಬರೇ ಆಗಿದ್ದಾರೆ. तो यहाँ तुमको तो इतनी तकलीफ नहीं करनी पड़ती है। ಮತ್ತು ಇಲ್ಲಂತೂ ನಿಮಗೆ ಇಷ್ಟೊಂದು ಕಷ್ಟಪಡುವಂಥ ಅವಶ್ಯಕತೆನೇ ಇರೋದಿಲ್ಲ. बुद्धि को अलग अलग नाम रूप देश काल में भटकना तो नहीं पड़ता है। ಇಲ್ಲಿ ಬುದ್ಧಿಗೆ ಬೇರೆ ಬೇರೆ ಹೆಸರಿನಲ್ಲಿ ರೂಪದಲ್ಲಿ ದೇಶ ಕಾಲ ಇದರಲ್ಲೆಲ್ಲ ಅಲ್ದಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. बाप की तरफ जाना चाहिए बुद्धि। ಬುದ್ಧಿ ಅಂತೂ ತಂದೆ ಹತ್ರ ಹೋಗಬೇಕಾಗಿದೆ. देखो अच्छी तरह से ख्याल करो। ಮತ್ತು ನೋಡಿ ಒಳ್ಳೆ ರೀತಿಯಿಂದ ವಿಚಾರ ಮಾಡಿ. स्टूडेंट है टीचर की ओर बुद्धि जाएगी, ಸ್ಟೂಡೆಂಟ್ ಆಗಿದ್ರೆ ಟೀಚರಿನ ಕಡೆ ಬುದ್ಧಿ ಹೋಗುತ್ತೆ. बाप की तरफ में भी तो बुद्धि जाएगी ना, बरोबर। ಖಂಡಿತವಾಗಿ ತಂದೆ ಕಡೆನೂ ಸಹ ಬುದ್ಧಿ ಹೋಗುತ್ತೆ ಅಲ್ವಾ. मास्टर की तरफ जाएगा, फिर गुरु किया होगा तो उस तरफ में भी जाएगा। ಮತ್ತೆ ಮಾಸ್ಟರ್ ಕಡೆನೂ ಹೋಗುತ್ತೆ, ಮತ್ತೆ ಒಂದು ವೇಳೆ ಗುರು ಮಾಡ್ಕೊಂಡಿದ್ರೆ ಅವ್ರ ಕಡೆನೂ ಬುದ್ಧಿ ಹೋಗುತ್ತೆ. तो दुनिया में तो 3 अलग अलग रूप साकार में याद करने पड़ते हैं ಮತ್ತೆ ಪ್ರಪಂಚದಲ್ಲಂತೂ 3 ಬೇರೆ ಬೇರೆ ರೂಪವನ್ನ ಸಾಕಾರದಲ್ಲಿ ನೆನಪು ಮಾಡಬೇಕಾಗುತ್ತೆ बच्चों। ಮಕ್ಕಳಿಗೆ. और फिर उसके सिवाय बहुत ही मामा काका चाचा नाना ताऊ, ಮತ್ತು ಅದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಸಂಬಂಧಗಳೇನೇ ಇದೆ, ಚಾಚಾ ಮಾಮ ತಾವು ಈ ಥರ ಏನೇ ಸಂಬಂಧಗಳಿದೆ, फलाना ठिकाना, ಅವರು ಇವರು ಎಲ್ಲ ನೆನ್ಪು ಬರ್ತಾ ಇರ್ತಾರೆ. कहाँ कहाँ बुद्धि भटकती रहती है। ಎಲ್ಲೆಲ್ಲೆಲ್ಲ ಬುದ್ಧಿ ಅಲ್ದಾಡ್ತಾ ಇರುತ್ತೆ. अब ये तो बाप कहते हैं बच्चे, ಮತ್ತು ಇಲ್ಲಂತೂ ಇವಾಗ ತಂದೆ ಹೇಳ್ತಾರೆ, ಮಕ್ಕಳೇ ये तुम्हारे मामा काका चाचा बाबा, ಮತ್ತು ಈ ನಿಮ್ಮ ಮಾಮ ಚಿಕ್ಕಪ್ಪ ಕಾಕ ತಾವು ಯಾರೇ ಇದ್ದಾರೆ, ಅಜ್ಜ ಎಲ್ಲ, उस तरफ में बुद्धि मत भटकाओ। ಆ ಕಡೆ ಎಲ್ಲ ಬುದ್ಧಿಯನ್ನು ಅಲ್ದಾಡಿಸ್ಬೇಡಿ. अठारह 567 की वाणी का दूसरा पेज। मैं एक ही हूँ ನಾನಂತೂ ಒಬ್ಬನೇ ಆಗಿದ್ದೀನಿ. जो तुमको इतना सहज कर देता हूँ, ನಾನು ನಿಮ್ಗೆ ಇಷ್ಟೊಂದು ಸಹಜ ಮಾಡಿಬಿಡ್ತೀನಿ, बिल्कुल भटकने से छुड़ा देता हूँ। ಪೂರ್ತಿ ಅಲ್ದಾಡೋದ್ರಿಂದ ನಿಲ್ಲಿಸ್ಬಿಡ್ತೀನಿ, ಬಿಡುಗಡೆ ಮಾಡಿಬಿಡ್ತೀನಿ ಅದರಿಂದ. बहुत देहधारियों के पिछाड़ी मत पड़ो, ತುಂಬ ದೇಹದಾರಿಗಳ ಹಿಂದೆ ಬೀಳಬೇಡಿ, मत भटको। ಅವ್ರ ಹಿಂದೆ ಅಲ್ದಾಡಬೇಡಿ. एक जो तुम्हारा है विदेही, ಯಾರು ಒಬ್ಬರು ನಿಮ್ಮವರಾಗಿದ್ದಾರೆ ವಿದೇಹಿ, क्या जिसको अपना शरीर ही नहीं है, ಅವರಿಗಂತೂ ತಮ್ಮ ಶರೀರನೇ ಇಲ್ಲ. उनको याद कर। ಅವರನ್ನೇ ನೆನ್ಪು ಮಾಡಿ. और अपन को भी आत्मा समझो। ಮತ್ತು ಅವ್ರ ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಳ್ಳಿ. तो ये एक प्रैक्टिस करो बच्चे। ಮತ್ತು ಇದೊಂದು ಮಾತನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ.
और प्रैक्टिस तुम सवेरे में ही अच्छी कर सकते हो। ಮತ್ತು ಪ್ರಾಕ್ಟೀಸನ್ನು ನೀವು ಬೆಳಗ್ಗೆ ಟೈಮ್ನಲ್ಲೇ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. या फिर तुम्हारा दिन में भी चलता रहेगा। ಮತ್ತು ಈ ನೆನಪು ನಿಮ್ಮದು ದಿನದಲ್ಲೂ ನಡೀತಾ ಇರುತ್ತೆ. क्योंकि तुम तो कहलाती हो शिव शक्ति। ಯಾಕೆಂದರೆ ನೀವಂತೂ ಹೇಳಿಸ್ಕೊಂತೀರಾ ಶಿವಶಕ್ತಿ ಅಂತ. देखो कितनी अच्छी बात है। ಮತ್ತು ನೋಡಿ ಎಷ್ಟೊಂದು ಒಳ್ಳೆ ಮಾತಾಗಿದೆ. अभी तुम शिव से शक्ति लेते हो ಇವಾಗ ನೀವು ಶಿವನಿಂದ ಶಕ್ತಿಯನ್ನು ತಗೊಂತೀರಾ और हर बात की शक्ति लेते हो। ಮತ್ತು ಪ್ರತಿಯೊಂದು ಮಾತಿನ ಶಕ್ತಿ ತಗೊಂತೀರಾ. उस शिव में सब शक्ति भरी हुई है। ಮತ್ತು ಆ ಶಿವನಲ್ಲಿ ಎಲ್ಲ ಶಕ್ತಿ ತುಂಬಿಕೊಂಡಿದೆ. देखो है ना बच्ची, सब तरह की शक्ति। ಮತ್ತು ಮಕ್ಕಳೇ ನೋಡಿ ಇದೆ ಅಲ್ವಾ ಎಲ್ಲ ಪ್ರಕಾರದ ಶಕ್ತಿ. देखो अभी पहले पहले से शुरू ही होते हैं। ಮತ್ತು ನೋಡಿ ಇವಾಗ ಮೊದಲಿನಿಂದ ಆರಂಭನೇ ಆಗುತ್ತೆ. ज्ञान का सागर है, शांति का सागर है, सुख का सागर है। ಜ್ಞಾನದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ. तो सागर में कितनी शक्ति हुई। ಮತ್ತು ಸಾಗರದಲ್ಲಿ ಎಷ್ಟೊಂದು ಶಕ್ತಿ ಇದೆ. और सागर से क्या होते हैं? ಮತ್ತು ಸಾಗರದಿಂದ ಏನಾಗ್ತಾರೆ? सागर से कितनी शक्ति, पानी निकालते हो, ಸಾಗರದಿಂದ ಎಷ್ಟೊಂದು ಶಕ್ತಿ ಸಿಗುತ್ತೆ. ನೀರನ್ನು ತೆಗಿತೀರಾ, पीते हैं और जीते हैं। ಕುಡಿತಾರೆ, ಬದುಕ್ತಾರೆ ನೀರಿನಿಂದ. अगर सागर न होता ಒಂದು ವೇಳೆ ಸಾಗರ ಇಲ್ಲದೆ ಇದ್ದಿದ್ರೆ तो फिर तुमको पानी कहाँ से मिलता। ಮತ್ತೆ ನಿಮಗೆ ನೀರು ಎಲ್ಲಿಂದ ಸಿಗ್ತಾ ಇತ್ತು? बहुत बच्ची हैं जिनको ये मालूम ही नहीं है। ತುಂಬ ಮಕ್ಕಳು ಈ ಥರ ಇದ್ದಾರೆ, ಅವರಿಗೆ ಇದೆಲ್ಲ ಗೊತ್ತೇ ಇಲ್ಲ. कि दुनिया में जितना भी पानी बरसता है वो सागर से आता है। ಅಂದರೆ ಪ್ರಪಂಚದಲ್ಲಿ ಎಷ್ಟೇ ನೀರು ಬೀಳುತ್ತೆ, ಮಳೆ ಬರುತ್ತೆ, ಅದು ಸಾಗರದಿಂದನೇ ಬರುತ್ತೆ. और वो पानी ऊपर से आता है। ಮತ್ತೆ ಆ ನೀರು ಮೇಲಿಂದ ಬರುತ್ತೆ. बरसता है ऊपर में। ಮೇಲಿಂದನೇ ಬೀಳುತ್ತೆ. तो देखो अगर सागर न हो तो पानी मिल सकता है। ಮತ್ತೆ ನೋಡಿ ಒಂದು ವೇಳೆ ಸಾಗರನೇ ಇಲ್ದಿದ್ರೆ ನೀರು ಸಿಗ್ತಾ ಇತ್ತಾ? और ये है ज्ञान सागर। ಮತ್ತೆ ಇವರಾಗಿದ್ದಾರೆ ಜ್ಞಾನ ಸಾಗರ. तो ज्ञान की खेती होती है। ಒಂದಂತೂ ಜ್ಞಾನದ ಹೊಲ ನಡೆಯುತ್ತೆ. पानी न हो तो खेती तो हो ही नहीं सकती। ಒಂದು ವೇಳೆ ನೀರೇ ಇಲ್ಲ ಅಂದರೆ ರೈತರ ಕೆಲಸನೇ ನಡೆಯೋದಿಲ್ಲ, कुछ भी नहीं। ಏನೂ ನಡೆಯೋದೇ ಇಲ್ಲ. तो देखो सागर एक है ಮತ್ತೆ ನೋಡಿ ಸಾಗರ ಅಂತೂ ಒಂದೇ ಆಗಿದೆ. और उससे क्या क्या होता है। ಮತ್ತೆ ಅದರಿಂದ ಏನೆಲ್ಲ ಆಗುತ್ತೆ. कितनी सारी सृष्टि की पालना होती है। ಮತ್ತೆ ಎಷ್ಟೊಂದು ದೊಡ್ಡ ಸೃಷ್ಟಿಯ ಪಾಲನೆ ನಡೆಯುತ್ತೆ ಅದರಿಂದ. तो अब टैली करो। ಮತ್ತೆ ಇವಾಗ ಟ್ಯಾಲಿ ಮಾಡಿ. ये है ज्ञान सागर। ಇವರಾಗಿದ್ದಾರೆ ಜ್ಞಾನ ಸಾಗರ. क्योंकि वो ज्ञान सागर की इतनी महिमा कोई जानते नहीं है। ಏಕೆಂದರೆ ಆ ಜ್ಞಾನ ಸಾಗರದ ಇಷ್ಟೊಂದು ಮಹಿಮೆಯನ್ನು ಯಾರೂ ತಿಳ್ಕೊಂಡೇ ಇಲ್ಲ. शास्त्रों में सागर मंथन दिखाई दिया है। ಶಾಸ್ತ್ರಗಳಲ್ಲಿ ಸಾಗರ ಮಂಥನೆ ಅಂತ ತೋರಿಸ್ಬಿಟ್ಟಿದ್ದಾರೆ. तो सागर की महिमा करते हैं। ಮತ್ತೆ ಸಾಗರದ ಮಹಿಮೆಯನ್ನು ಮಾಡ್ತಾರೆ. अब ये है ज्ञान सागर। ಮತ್ತೆ ಇವಾಗ ಇವರಾಗಿದ್ದಾರೆ ಜ್ಞಾನ ಸಾಗರ. वो है पानी का सागर। ಅವರಾಗಿದ್ದಾರೆ ನೀರಿನ ಸಾಗರ.
और सागर से मिलता क्या है? ಮತ್ತು ಸಾಗರದಿಂದ ಏನು ಸಿಗುತ್ತೆ? सागर से ही तो ये शरीर चलता है। ಸಾಗರದಿಂದನೇ ಶರೀರ ನಡೆಯುತ್ತೆ ಅಲ್ವಾ? है सागर का पानी न हो ಒಂದು ವೇಳೆ ಸಾಗರದ ನೀರೇ ಇರಲಿಲ್ಲದ್ರೆ तो तुमको अन्न मिलेगा? ಮತ್ತೆ ನಿಮಗೆ ಅನ್ನ ಸಿಗುತ್ತಾ? यहाँ फिर तुम्हारा अन्न क्या है? ಮತ್ತೆ ಇಲ್ಲಿ ನಿಮಗೆ ಊಟ ಏನಾಗಿದೆ? वो जिस्मानी अंग, ಅದಂತೂ ಆಗಿದೆ ಜಿಸ್ಮಾನಿ ಬೆಳೆ. जिस्मानी सागर से जिस्मानी अंग। ಆ ಜಿಸ್ಮಾನಿ ಸಾಗರದಿಂದ ಜಿಸ್ಮಾನಿ ಅನ್ನ ಸಿಗುತ್ತೆ. ये है रूहानी सागर। ಇದಾಗಿದೆ ರೂಹಾನಿ ಸಾಗರ. इससे कौन सा अन्न मिलता है? ಮತ್ತೆ ಇವರಿಂದ ಯಾವ ಪ್ರಕಾರದ ಬೆಳೆ ಸಿಗುತ್ತೆ, ಅನ್ನ ಸಿಗುತ್ತೆ? याद का अन्न मिलता है। ನೆನಪಿನ ಭೋಜನ ಸಿಗುತ್ತೆ. तो सब कुछ सागर से मिलता है। ಮತ್ತೆ ಏನೇ ಇದೆ ಎಲ್ಲ ಸಾಗರದಿಂದನೇ ಸಿಗುತ್ತೆ. तो सागर में कोई कम खूबियां हैं? ಮತ್ತೆ ಸಾಗರದಲ್ಲಿ ಏನು ಕಡಿಮೆ ವಿಶೇಷತೆಗಳಿದೆನಾ? बहुत खूबियां हैं। ತುಂಬಾ ವಿಶೇಷತೆಗಳಿದೆ. और फिर सागर में पेट के लिए मछलियां भी देखो कितनी खाती हैं आजकल। ಮತ್ತೆ ಸಾಗರದಲ್ಲಿ ಈ ಮೀನುಗಳು ಸಹ ನೋಡಿ ಎಷ್ಟೊಂದಿರುತ್ತೆ ತಿನ್ನಲಿಕ್ಕೋಸ್ಕರ. ಅದನ್ನು ಜನಗಳು ತಿಂತಾರೆ. क्या आजकल तो वो अनाज पेट के लिए नहीं मिलता है। ಈಗಿನ ಸಮಯದಲ್ಲಂತೂ ಆ ಬೆಳೆ ಏನಿದೆ ಅದು ಹೊಟ್ಟೆಗೋಸ್ಕರ ಸಿಗೋದೇ ಇಲ್ಲ. और मछलियां तो सागर में बहुत मिलती हैं। ಮತ್ತೆ ಮೀನುಗಳಂತೂ ಸಾಗರದಲ್ಲಿ ತುಂಬ ಸಿಗುತ್ತೆ. तो देखो सागर में अथाह फूड है। ಮತ್ತೆ ನೋಡಿ ಸಾಗರದಲ್ಲಿ ತುಂಬ ಜಾಸ್ತಿ ಆಹಾರ ಇದೆ. है ना? ಇದೆ ಅಲ್ವಾ? जिसको अभी निकालने के लिए कोशिशें हो रही हैं। ಅದನ್ನು ತೆಗಿಲಿಕ್ಕೋಸ್ಕರ ಇವಾಗ ಪ್ರಯತ್ನಗಳು ನಡೀತಾ ಇದೆ. वहाँ बहुत फूड है। ಅಲ್ಲಂತೂ ತುಂಬ ಆಹಾರ ಇದೆ. फूड माने खाने की चीजें। ಆಹಾರ ಅಂದರೆ ತಿನ್ನುವಂಥ ವಸ್ತುಗಳು. तो ये तो हिर गए हैं सब कुछ खाने के लिए। ಮತ್ತು ಜನಗಳಂತೂ ಇದಕ್ಕೆ ಅಭ್ಯಾಸಿಗಳಾಗ್ಬಿಟ್ಟಿದ್ದಾರೆ. ಏನೇ ಸಿಗುತ್ತೆ ಅದನ್ನೆಲ್ಲ ತಿನ್ನಲಿಕ್ಕೋಸ್ಕರ. अरे जब लड़ाई होती है ना ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವಾಗ ಯುದ್ಧ ಆಗುತ್ತೆ ಅಲ್ವಾ, तभी भूख मरते हैं तो घोड़ों को भी काट करके खा जाते हैं। ಯಾವಾಗ ಹಸುವಲ್ಲಿ ಸಾಯ್ತಾರೆ ಅವಾಗ ಏನಾಗುತ್ತೆ, ಅವರು ಕುದುರೆಗಳನ್ನು ಕಟ್ ಮಾಡಿ ತಿಂದ್ಬಿಡ್ತಾರೆ. मीठे मीठे बच्चे देखो कैसे बाबा कहते हैं। ಮಧುರವಾಗಿರುವಂಥ ಮಕ್ಕಳೇ ನೋಡಿ ಯಾವ ರೀತಿ ಬಾಬಾ ಹೇಳ್ತಾರೆ, मीठे मीठे बच्चे ಮಧುರವಾಗಿರುವಂಥ ಮಕ್ಕಳೇ ಅಂತ. अभी तुम ऐसे नहीं याद रखो कि ये कोई जिस्मानी सागर है। ಇವಾಗ ನೀವಂತೂ ಈ ಥರ ಇಟ್ಕೋಬೇಡಿ ಇದಂತೂ ಯಾವುದಾದ್ರೂ ಜಿಸ್ಮಾನಿ ಸಾಗರ ಆಗಿದೆ ಅಂತ. ये तो अलग है ना। ಇದಂತೂ ಬೇರೆ ಆಗಿದೆ ಅಲ್ವಾ. शिव बाबा आकर के तुम मीठे मीठे बच्चों को कहते हैं। ಶಿವಬಾಬಾ ಬಂದ್ಬಿಟ್ಟು ನೀವು ಮಧುರವಾಗಿರುವಂಥ ಮಕ್ಕಳಿಗೆ ಹೇಳ್ತಾರೆ, मीठे मीठे बच्चे ಮಧುರವಾಗಿರುವಂಥ ಮಕ್ಕಳೇ ಅಂತ ಹೇಳ್ತಾರೆ. अभी तो मुझे याद करो। ಇವಾಗ ನೀವು ನನ್ನನ್ನು ನೆನ್ಪು ಮಾಡಿ. मैं ये जानता हूँ कि कोई भी शुरू से लेकर के ನಾನು ಈ ಮಾತನ್ನು ತಿಳ್ಕೊತೀನಿ, ಯಾರೇ ಆಗಲಿ ಆರಂಭದಿಂದ ತಗೊಂಡು याद नहीं करते हैं। ನೆನಪೇ ಮಾಡೋದಿಲ್ಲ. क्योंकि सुख में भी कोई याद नहीं करते। ಏಕೆಂದರೆ ಸುಖದಲ್ಲೂ ಯಾರು ನೆನಪು ಮಾಡೋದಿಲ್ಲ.
कहते हैं दुख में सुमिरन सब करें सुख में करे न कोई। ಹೇಳ್ತಾರೆ ದುಃಖದಲ್ಲಿ ಎಲ್ಲರೂ ಸ್ಮರಣೆಯನ್ನ ಮಾಡ್ತಾರೆ, ಸುಖದಲ್ಲಂತೂ ಯಾರೂ ಮಾಡೋದಿಲ್ಲ. अच्छा, सुख में याद नहीं करते? ಒಳ್ಳೆಯದು, ಮತ್ತೆ ಸುಖದಲ್ಲಿ ನೆನ್ಪು ಮಾಡೋದೇ ಇಲ್ಲ. एकदम बाप को भूल जाते हो. ಏಕ್ದಮ್ ತಂದೆಯನ್ನ ಮರೆತು ಬಿಡ್ತೀರಾ. दुख में फिर याद करते हो. ದುಃಖದಲ್ಲಿ ಮತ್ತೆ ನೆನ್ಪು ಮಾಡ್ತೀರಾ. लेकिन दुख में तो तुम बाप को एकदम भूल जाते हो. ಆದರೆ ಸುಖದಲ್ಲಂತೂ ನೀವು ತಂದೆಯನ್ನ ಪೂರ್ತಿ ಮರೆತು ಬಿಡ್ತೀರಾ. याद कहाँ से करेंगे? ನೆನ್ಪೆಲ್ಲಿಂದ ಮಾಡ್ತೀರಾ. या भूल जाते हैं कि याद रहता है? ಕೇಳ್ತಾ ಇದಾರೆ ಬಾಬಾ, ಮರ್ತೋಗ್ಬಿಡ್ತಾರಾ ಅಥವಾ ನೆನಪಿರುತ್ತಾ? भूल जाते हैं. ಮರ್ತೋಗ್ಬಿಡ್ತಾರಾ? तो याद कैसे करते? ಮತ್ತೆ ನೆನಪು ಯಾವ ಥರ ಮಾಡ್ತಾರೆ? दुख में सब सुमिरन करें सुख में करे न कोई. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಂತೂ ಯಾರೂ ಮಾಡೋದಿಲ್ಲ. तो सिमरन करते हैं, ಮತ್ತೆ ಸ್ಮರಣೆಯನ್ನ ಮಾಡ್ತಾರೆ, मुख से बोल बोल करते हैं, ಮುಖದಿಂದ ವಟ ವಟ ಅಂತ ಹೇಳ್ತಾರೆ. लेकिन असलियत किसी को पता ही नहीं. ಆದರೆ ವಾಸ್ತವಿಕತೆ ಏನು ಅನ್ನೋದಂತೂ ಯಾರಿಗೂ ಗೊತ್ತೇ ಇಲ್ಲ. एकदम भूल जाते हैं. ಪೂರ್ತಿ ಮರ್ತೋಗ್ಬಿಡ್ತಾರೆ. नाम रूप देश काल ಹೆಸರು, ರೂಪ, ದೇಶ, ಕಾಲ, एक्टिविटी सब भूल जाते हैं. ಆಕ್ಟಿವಿಟಿ ಎಲ್ಲ ಮರ್ತೋಗ್ಬಿಡ್ತಾರೆ ಪೂರ್ತಿ. और ये शास्त्रों में क्या कर देते हैं? ಮತ್ತೆ ಈ ಶಾಸ್ತ್ರಗಳಲ್ಲಿ ಏನು ಮಾಡಿಬಿಡ್ತಾರೆ? शास्त्रों में बाप का नाम, ಶಾಸ್ತ್ರಗಳಲ್ಲಿ ತಂದೆಯ ಹೆಸರು, शिव बाबा का नाम बदल करके क्या डाल देते हैं? ಶಿವಬಾಬನ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟು ಏನಂತ ಹಾಕ್ಬಿಡ್ತಾರೆ? है बच्चे का नाम डाल देते हैं. ಮಗುವಿನ ಹೆಸರನ್ನ ಹಾಕ್ಬಿಡ್ತಾರೆ. जिसको बैठ करके बरसा देते हैं. ಅವರಿಗೆ ಮತ್ತೆ ಕುತ್ಕೊಂಡು ಆಸ್ತಿಯನ್ನ ಕೊಡ್ತಾರೆ. है शूटिंग कहाँ होती है? ಮತ್ತೆ ಇದರ ಶೂಟಿಂಗ್ ಎಲ್ಲ ಆಗುತ್ತೆ. कैसे? ಯಾವ ರೀತಿ ಆಗುತ್ತೆ? हैं? कैसे शूटिंग होती है? ಯಾವ ಥರ ಶೂಟಿಂಗ್ ಆಗುತ್ತೆ? शिव बाप रूहानी बाप आते हैं. ಶಿವ ತಂದೆ, ರುಹಾನಿ ತಂದೆ ಬರ್ತಾರೆ. अकूट ज्ञान का वर्षा, ಅಕೂಟ ಜ್ಞಾನದ ಆಸ್ತಿಯನ್ನ, अकूट ज्ञान का भंडार जिसको देते हैं, ಅಕೂಟ ಜ್ಞಾನದ ಭಂಡಾರವನ್ನ ಯಾರಿಗೆ ಕೊಡ್ತಾರೆ? है किसको देते हैं? ಯಾರಿಗೆ ಕೊಡ್ತಾರೆ? देते हैं ना. ಕೊಡ್ತಾರೆ ಅಲ್ವಾ? बड़े बच्चे को अकूट ज्ञान का भंडार देते हैं ना. ದೊಡ್ಡ ಮಕ್ಕಳಿಗೆ ಅಕೂಟ ಜ್ಞಾನದ ಭಂಡಾರವನ್ನ ಕೊಡ್ತಾರೆ ಅಲ್ವಾ? फिर बच्चे याद किसको करते हैं? ಮತ್ತೆ ಮಕ್ಕಳು ಯಾರನ್ನ ನೆನ್ಪು ಮಾಡ್ತಾರೆ? है? निराकार को याद करते हैं, ಮತ್ತೆ ನಿರಾಕಾರನ ನೆನ್ಪು ಮಾಡ್ತಾರಾ? या निराकार जिसमें प्रवेश करता है उसको याद करते हैं? ಅಥವಾ ನಿರಾಕಾರ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವ್ರನ್ನ ನೆನ್ಪು ಮಾಡ್ತಾರಾ? दोनों को याद करते हैं. ಇಬ್ರು ನೆನ್ಪು ಮಾಡ್ತಾರಾ? करते हैं. ಕೇಳ್ತಾ ಇದ್ರ ಬಾಬಾ, ಮಾಡ್ತಾರಾ? है करते हैं कि दो में से कोई भूल जाता है? ಮಾಡ್ತಾರಾ ಅಥವಾ ಇಬ್ರಲ್ಲಿ ಯಾರಾದ್ರೂ ಒಬ್ರು ಮರ್ತೋಗ್ಬಿಡ್ತಾರಾ? है जन्म जन्मांतर का हिसाब किसके साथ रहता है? ಜನ್ಮ ಜನ್ಮಾಂತರದ ಲೆಕ್ಕಾಚಾರ ಯಾರ ಜೊತೆಯಲ್ಲಿ ಇರುತ್ತೆ? साकार के साथ रहता है या निराकार के साथ रहता है? ಸಾಕಾರನ್ ಜೊತೆಯಲ್ಲಿ ಇರುತ್ತಾ ಅಥವಾ ನಿರಾಕಾರನ್ ಜೊತೆಯಲ್ಲಿ ಇರುತ್ತಾ? तो प्रैक्टिस कौन सी पड़ी हुई है? ಮತ್ತೆ ಯಾವ ಪ್ರಾಕ್ಟೀಸ್ ಆಗಿದೆ ಇವಾಗ? साकार को याद करने की प्रैक्टिस पड़ी हुई है. ಸಾಕಾರನ ನೆನ್ಪು ಮಾಡೋ ಪ್ರಾಕ್ಟೀಸೇ ಆಗಿದೆ ಇವಾಗ. तो देखो
भाप रूहों का बाप जिसको आके वर्षा देते हैं, ಮತ್ತೆ ನೋಡಿ ಆ ಆತ್ಮಗಳ ತಂದೆ ಬಂದ್ಬಿಟ್ಟು ಯಾರಿಗೆ ಆಸ್ತಿಯನ್ನು ಕೊಡ್ತಾರೆ? वो बाप का बच्चा हुआ ना, ಮತ್ತೆ ಅವ್ರ ತಂದೆಯ ಮಗು ಆದ್ರಲ್ವಾ? तो उस बच्चे को बैठ करके याद करते हैं। ಮತ್ತೆ ಆ ಮಗುವಿನ ಕುತ್ಕೊಂಡ್ಬಿಟ್ಟು ನೆನ್ಪು ಮಾಡ್ತಾರೆ. तो ये शूटिंग कहाँ हुई ಮತ್ತೆ ಈ ಶೂಟಿಂಗ್ ಎಲ್ಲ ಆಗುತ್ತೆ? है? वर्षा देते हैं ना बच्चे को, ಮಕ್ಕಳಿಗೆ ಆಸ್ತಿಯನ್ನ ಕೊಡ್ತಾರೆ ಅಲ್ವಾ? फिर उसका नाम रख दिया ಮತ್ತೆ ಅವ್ರ ಹೆಸರನ್ನ ಇಟ್ಬಿಡ್ತಾರೆ, कृष्ण भगवान। ಕೃಷ್ಣ ಭಗವಂತ ಅಂತ. अरे नेहरू का बाप कौन था? ಮತ್ತೆ ನೆಹರು ಅವರ ತಂದೆ ಯಾರಾಗಿದ್ರು? है? मोतीलाल। ಮೋತಿಲಾಲ್ ಅಂತ ಹೆಸರಿತ್ತು ಅವ್ರದ್ದು. अगर नेहरू की बायोग्राफी में ಮತ್ತೆ ಒಂದ್ ವೇಳೆ ನೆಹರು ಅವರ ಬಯೋಗ್ರಫಿಯಲ್ಲಿ मोतीलाल की बायोग्राफी डाल देवे ಮೋತಿಲಾಲ್ ಅವರ ಬಯೋಗ್ರಫಿಯನ್ನ ಹಾಕ್ಬಿಟ್ರೆ तो क्या होगा? ಅವಾಗ ಮತ್ತೆ ಏನಾಗುತ್ತೆ? वो बायोग्राफी तो खंडित हो गई ना। ಆ ಬಯೋಗ್ರಫಿ ಅಂತೂ ಖಂಡಿತ ಆಗೋಗುತ್ತೆ ಅಲ್ವಾ? तो तुम बच्चों को, ಮತ್ತೆ ನೀವು ಮಕ್ಕಳಿಗೆ, जो बच्चे पढ़े लिखे हैं, ಯಾವ ಮಕ್ಕಳು ತುಂಬಾ ಓದಿರೋರು ಬರ್ದಿರೋರು ಆಗಿರ್ತಾರೆ, उनको पहले तो कोशिश करनी चाहिए ಅವ್ರಿಗೆ ಮೊದಲಂತೂ ಪ್ರಯತ್ನ ಮಾಡಬೇಕಾಗಿದೆ कि हमारी जो सर्वशास्त्रमयी शिरोमणि भगवत गीता है, ಅಂದ್ರೆ ನಮ್ದು ಸರ್ವಶಾಸ್ತ್ರಮಣಿ ಶಿರೋಮಣಿ ಭಗವದ್ಗೀತೆ ಏನಿದೆ, ये तो वंडर है। ಮತ್ತೆ ಇದಂತೂ ವಂಡರ್ ಆಗಿದೆ. बाप आकर के सेकंड में वंडर की बात बताते हैं। ತಂದೆ ಬಂದ್ಬಿಟ್ಟು ಸೆಕೆಂಡ್ ನಲ್ಲಿ ವಂಡರಿನ ಮಾತನ್ನ ಹೇಳ್ತಾರೆ. तुम्हारी बुद्धि ने ये क्या कर दिया? ನಿಮ್ಮ ಬುದ್ಧಿ ಇದೇನ್ ಮಾಡ್ಬಿಟ್ಟಿದೆ? भगवान ने गीता सुनाई ಭಗವಂತ ಬಂದ್ಬಿಟ್ಟು ಗೀತೆಯನ್ನ ಹೇಳಿದ್ದಾರೆ, और नाम डाल दिया, बच्चे का नाम डाल दिया। ಮತ್ತೆ ಹೆಸರು ಮಗುವಿನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. वर्षा लेने वाले का नाम डाल दिया। ಆಸ್ತಿಯನ್ನ ತಗೊಳ್ಳೋಂಥವ್ರು ಯಾರಿದ್ದಾರೆ ಅವ್ರ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. वर्षा देने वाला तो बाप है ना। ಆಸ್ತಿಯನ್ನ ಕೊಡೋರಂತೂ ತಂದೆ ಆಗಿದ್ದಾರೆ ಅಲ್ವಾ? देखो कैसी पत्थर बुद्धि हो गई है। ಮತ್ತೆ ನೋಡಿ ಯಾವ ತರ ಕಲ್ಲು ಬುದ್ಧಿ ಉಳ್ಳೋರು ಆಗ್ಬಿಟ್ಟಿದ್ದಾರೆ. उसमें भी ಮತ್ತೆ ಅದರಲ್ಲೂ ಸಹ नंबर 1 विद्वानों की बुद्धि देखो कैसी हो। ನಂಬರ್ 1 ವಿದ್ವಾನರು ಯಾರಿದ್ದಾರೆ ಅವ್ರ ಬುದ್ಧಿ ನೋಡಿ ಯಾವ ತರ ಆಗ್ಬಿಟ್ಟಿದೆ. आचार्यों की, ಆಚಾರ್ಯರು ಯಾರೇ ಇದ್ದಾರೆ ಅವ್ರ ಬುದ್ಧಿನ ನೋಡಿ. समझा ना? ಅರ್ಥ ಆಯ್ತು ಅಲ್ವಾ? जो देखो बड़े बड़े शंकराचार्य जब आते हैं, ಮತ್ತೆ ನೋಡಿ ದೊಡ್ಡ ದೊಡ್ಡ ಶಂಕರಾಚಾರ್ಯರು ಯಾವಾಗ ಬರ್ತಾರೆ स्टेज पर, ಸ್ಟೇಜ್ ನಲ್ಲಿ ಯಾವಾಗ ಬರ್ತಾರೆ, तो कुर्सियां देते हैं, उनको बिठाते हैं, ಅವಾಗ ಚೇರ್ಗಳನ್ನ ಕೊಡ್ತಾರೆ, ಅವರಿಗೆ ಕೂರಿಸ್ತಾರೆ, ಅವರನ್ನ इतना मान मर्तबा करते हैं, बात मत पूछो। ಅವರಿಗೆ ಎಷ್ಟೊಂದು ಮಾನ ಸಮ್ಮಾನವನ್ನ ಕೊಡ್ತಾರೆ, ಮಾತೇ ಕೇಳಬೇಡಿ. और उनको ये पता ही नहीं है ಮತ್ತೆ ಅವರಿಗಂತೂ ಈ ಮಾತು ಗೊತ್ತೇ ಇಲ್ಲ, गीता का भगवान कौन है ಗೀತೆ ಭಗವಂತ ಯಾರಾಗಿದ್ದಾರೆ. और गीता को लिख दिया है सर्वशास्त्र शिरोमणि। ಮತ್ತೆ ಗೀತೆಗಂತೂ ಬರೆದ್ಬಿಟ್ಟಿದ್ದಾರೆ ಸರ್ವಶಾಸ್ತ್ರ ಶಿರೋಮಣಿ ಅಂತ. सर्वशास्त्रमयी ಸರ್ವಶಾಸ್ತ್ರಮಯಿ माने सब शास्त्रों का उसमें सार भरा हुआ है। ಅಂದ್ರೆ ಎಲ್ಲ ಶಾಸ್ತ್ರಗಳ ಸಾರ ಅದ್ರಲ್ಲಿ ತುಂಬಿಕೊಂಡಿದೆ. गीता स्वर्ग को रचने वाली, ಗೀತಾ ಏನಿದೆ ಅದು ಸ್ವರ್ಗವನ್ನ ರಚನೆ ಮಾಡುವಂತದ್ದಾಗಿದೆ.
हम्म? स्वर्ग को रचने वाली गीता या भगवान? ಸ್ವರ್ಗವನ್ನು ರಚನೆ ಮಾಡುವಂಥವ್ರು ಗೀತೆ ಆಗಿದ್ದಾರಾ ಅಥವಾ ಭಗವಂತ ಆಗಿದ್ದಾರಾ? है या कृष्ण बच्चा? ಅಥವಾ ಕೃಷ್ಣ ಮಗು ಆಗಿದ್ದಾರಾ? कौन रचता है? ಕೇಳ್ತಾ ಇದ್ದಾರೆ ಬಾಬಾ, ಯಾರು ರಚನೆಯನ್ನು ಮಾಡ್ತಾರೆ? स्वर्ग कौन बनाता है? ಸ್ವರ್ಗವನ್ನು ಯಾರು ಮಾಡ್ತಾರೆ? प्रैक्टिकल में ಪ್ರಾಕ್ಟಿಕಲ್ನಲ್ಲಿ बाप ತಂದೆ ಮಾಡ್ತಾರಾ? बाप बनाता है। ತಂದೆ ಮಾಡ್ತಾರಾ ಪ್ರಾಕ್ಟಿಕಲ್ನಲ್ಲಿ? जो गीता का प्रैक्टिकल स्वरूप है उसे कहते हैं गीता माता। ಗೀತೆಯ ಪ್ರಾಕ್ಟಿಕಲ್ ಸ್ವರೂಪ ಏನಿದೆ ಅವರಿಗೆ ಹೇಳಲಾಗುತ್ತೆ ಗೀತಾ ಮಾತಾ ಅಂತ. भगवान की जो गीता माता है, ಭಗವಂತನ ಗೀತಾ ಮಾತಾ ಯಾರಾಗಿದ್ದಾರೆ? तो भगवान गीता पति कहा जाता है। ಮತ್ತೆ ಭಗವಂತನಿಗೆ ಗೀತಾ ಪತಿ ಅಂತ ಹೇಳಲಾಗುತ್ತೆ, गीता माता कही जाती है। ಮತ್ತೆ ಗೀತಾ ಮಾತಾ ಅಂತ ಹೇಳಲಾಗುತ್ತೆ. तो भगवान ने आकर के स्वर्ग दिया, ಮತ್ತೆ ಭಗವಂತ ಬಂದ್ಬಿಟ್ಟು ಸ್ವರ್ಗವನ್ನ ಕೊಡ್ತಾರೆ, नरक को स्वर्ग बनाया, ನರಕವನ್ನ ಸ್ವರ್ಗವನ್ನಾಗಿ ಮಾಡ್ತಾರೆ, झूठ खंड को सच्च खंड सतयुग बनाया, ಸುಳ್ಳು ಖಂಡವನ್ನ ಸತ್ಯಖಂಡವನ್ನಾಗಿ ಸತ್ಯುಗವನ್ನಾಗಿ ಮಾಡ್ತಾರೆ, और ठोक दिया है उन कृष्ण को। ಮತ್ತೆ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ ಆ ಕೃಷ್ಣಂದು, जो सतयुग में राज करते हैं, ಯಾರು ಸತ್ಯುಗದಲ್ಲಿ ರಾಜ್ಯವನ್ನ ಮಾಡ್ತಾರೆ, द्वापर में ठोक दिया। ಮತ್ತೆ ಅವರು ದ್ವಾಪರ ಯುಗದಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರನ್ನ, और दिखाते हैं कलयुग की स्थापना करके चले गए। ಮತ್ತೆ ತೋರಿಸ್ತಾರೆ ಕಲಿಯುಗದ ಸ್ಥಾಪನೆಯನ್ನ ಮಾಡಿಬಿಟ್ಟು ಹೊರಟೋಗ್ಬಿಟ್ರು ಅಂತ. कितनी जबरदस्त बड़ी भूल कर दी। ಮತ್ತೆ ಎಷ್ಟು ದೊಡ್ಡ ಜಬರ್ದಸ್ತ್ ಆಗಿರುವಂತ ತಪ್ಪನ್ನ ಮಾಡಿಬಿಟ್ಟಿದ್ದಾರೆ. अभी बाप आकर के बच्चों को समझाते हैं। ಮತ್ತೆ ಇವಾಗ ತಂದೆ ಬಂದ್ಬಿಟ್ಟು ಮಕ್ಕಳಿಗೆ ತಿಳಿಸ್ತಾರೆ, क्या ಕೇಳ್ತಾ ಇದ್ದಾರೆ ಬಾಬಾ ಏನು? क्या समझाते हैं? ಏನ್ ತಿಳಿಸ್ತಾರೆ? कि गीता ज्ञान तो किसने दिया? ಗೀತಾ ಜ್ಞಾನವನ್ನಂತೂ ಯಾರು ಕೊಟ್ಟಿದ್ದಾರೆ? गीतापति ಗೀತಾಪತಿ ಭಗವಂತ ಕೊಟ್ಟಿದ್ದಾರೆ, भगवान ने दिया। ಭಗವಂತ ಕೊಟ್ಟಿದ್ದಾರೆ. ये तो जानते हैं बाबा भी ಇದನ್ನು ಸಹ ತಿಳ್ಕೊಂತಾರೆ ಬಾಬಾನು ಸಹ, कि इनका आवाज कोई इतना नहीं सुनेगा। ಇವ್ರ ಧ್ವನಿಯನ್ನ ಯಾರು ಇಷ್ಟೊಂದು ಕೇಳೋದಿಲ್ಲ, ये बात को कोई अभी मानेगा नहीं। ಈ ಮಾತನ್ನ ಇವಾಗ ಯಾರು ಒಪ್ಕೊಳ್ಳೋದು ಇಲ್ಲ. क्या क्या बात? ಏನಂತ ಹೇಳಿದ್ರು? ಯಾವ ಮಾತನ್ನ? कि गीता का भगवान कृष्ण बच्चा नहीं ಅಂದ್ರೆ है। ಗೀತೆ ಭಗವಂತ ಕೃಷ್ಣ ಮಗು ಆಗಿಲ್ಲ. नहीं तो फिर आवाज किसको करना चाहिए? ಮತ್ತೆ ಧ್ವನಿ ಯಾರಿಗೆ ಮಾಡಬೇಕಾಗಿದೆ? जो कोर्ट में कसम उठवाते हैं, ಯಾರು ಕೋರ್ಟ್ನಲ್ಲಿ ಪ್ರಾಮಿಸ್ ಮಾಡಿಸ್ತಾರೆ, एक दो को ಒಬ್ರು ಇನ್ನೊಬ್ರಿಗೆ ಪ್ರಾಮಿಸ್ ಅನ್ನ ಮಾಡಿಸ್ತಾರೆ, नंबर 1 कसम उठवाते हैं, एक दो को ಒಬ್ರು ಇನ್ನೊಬ್ರಿಗೆ ನಂಬರ್ 1 ಪ್ರಾಮಿಸ್ ಅನ್ನ ಮಾಡಿಸ್ತಾರೆ. प्रेसिडेंट चीफ जस्टिस को, ಪ್ರೆಸಿಡೆಂಟ್ ಚೀಫ್ ಜಸ್ಟಿಸ್ಗೆ, चीफ जस्टिस प्रेसिडेंट को, ಮತ್ತೆ ಯಾರು ಚೀಫ್ ಜಸ್ಟಿಸ್ ಆಗಿರ್ತಾರೆ ಅವ್ರು ಪ್ರೆಸಿಡೆಂಟ್ ಮಾಡಿಸ್ತಾರೆ. कसम उठवाते हैं ना। ಪ್ರತಿಜ್ಞೆಯನ್ನ ಮಾಡಿಸ್ತಾರೆ ಅಲ್ವಾ? गीता हाथ में लेकर ಗೀತೆಯನ್ನ ಕೈಯಲ್ಲಿ ತಗೊಂಡ್ಬಿಟ್ಟು,
तो तुम लोग को रणियां मारनी चाहिए। ಮತ್ತು ನಿಮಗೆ ಪದೇ ಪದೇ ಒಂದೇ ಮಾತನ್ನು ಬಾಯರ್ಟ್ ಮಾಡ್ತಾ ಇರಬೇಕಾಗಿದೆ. कि ये तुम क्या करते हो? ಅಂದರೆ ನೀವು ಇದೇನು ಮಾಡ್ತೀರಾ? समझा ना? ಅರ್ಥ ಆಯಿತು ಅಲ್ವಾ? और क्या करना चाहिए? ಮತ್ತೆ ಏನು ಮಾಡಬೇಕಾಗಿದೆ? वो जो जाते हैं ना लेकर के ಅವ್ರು ಯಾರು ಹೋಗ್ತಾರೆ ಅಲ್ವಾ ತಗೊಂಡ್ಬಿಟ್ಟು एप्लीकेशन, ಅಪ್ಲಿಕೇಶನ್ ತಗೊಂಡು ಹೋಗ್ತಾರೆ. उसको क्या कहते हैं? ಅವರಿಗೆ ಮತ್ತೇನಂತ ಹೇಳ್ತಾರೆ? सिग्नेचर करके बहुत ले जाते हैं, सही करके। ಸಿಗ್ನೇಚರ್ ಮಾಡಿಸ್ಕೊಂಡು ತುಂಬ ತಗೊಂಡು ಹೋಗ್ತಾರೆ. कोई ने बताया मेमोरेंडम बना के ले जाते हैं। ಯಾರೋ ಹೇಳಿದ್ರು ಮೆಮೊರೆಂಡಮ್ ಮಾಡಿಸಿ ತಗೊಂಡು ಹೋಗ್ತಾರೆ ಅಂತ. तो तुम्हारे में भी ಮತ್ತೆ ನಿಮ್ಮಲ್ಲೂ ಸಹ जो एक्सीलेंट अच्छे अच्छे बच्चे हैं, ಯಾರು ಎಕ್ಸಲೆಂಟ್ ಆಗಿರುವಂಥ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, बड़े बड़े बच्चे, ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. तो मेमोरेंडम देना चाहिए। ಮತ್ತೆ ಅವರಿಗೆ ಮೆಮೊರೆಂಡಮ್ ಕೊಡಬೇಕಾಗಿದೆ. ये जो मुख्य शास्त्र भगवत गीता है, ಇದೇನು ಮುಖ್ಯ ಶಾಸ್ತ್ರ ಆಗಿದೆ ಭಗವದ್ಗೀತೆ. भारत का खास, ವಿಶೇಷವಾಗಿ ಭಾರತದ ಶಾಸ್ತ್ರ ಆಗಿದೆ. उनको तो खंडन कर दिया है। ಅವರಿಗಂತೂ ಖಂಡನೆ ಮಾಡಿಬಿಟ್ಟಿದ್ದಾರೆ. तो खंडित की हुई झूठी गीता की तुम कसम उठाते हो। ಮತ್ತೆ ಖಂಡನೆ ಮಾಡಿರುವಂಥ ಸುಳ್ಳು ಗೀತೆಯನ್ನ ನೀವು ಪ್ರತಿಜ್ಞೆ ತಗೊಂತೀರಾ ಅದರದ್ದು. उसमें ये कृष्ण भगवान वाच नाम डाल दिया है। ಅದರಲ್ಲಂತೂ ಕೃಷ್ಣ ಭಗವಾನ್ ವಾಚ್ ಅಂತ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. जिससे कृष्ण की बच्चे के रूप में पूजा करते हैं। ಯಾವ ಕೃಷ್ಣಂದು ಮಗುವಿನ ರೂಪದಲ್ಲಿ ಪೂಜೆ ಮಾಡ್ತಾರೆ. और गीता में तो राजयोग की बातें बताई है। ಮತ್ತೆ ಗೀತೆಯಲ್ಲಂತೂ ರಾಜಯೋಗದ ಮಾತುಗಳನ್ನ ಹೇಳಿದ್ದಾರೆ. तो बच्चा राज की बातों को क्या बताएगा? ಮತ್ತೆ ಮಗು ರಹಸ್ಯದ ಮಾತುಗಳನ್ನ ಏನು ಹೇಳಲಾಗುತ್ತೆ? तो बताओ। ಮತ್ತೆ ಹೇಳಿ. ये श्री कृष्ण भगवान वाच है ही नहीं। ಮತ್ತೆ ಇವರಂತೂ ಶ್ರೀಕೃಷ್ಣ ಭಗವಾನ್ ವಾಚ್ ಅಂತೂ ಆಗೇ ಇಲ್ಲ. श्री कृष्ण भगवान ही नहीं है। ಶ್ರೀಕೃಷ್ಣ ಅಂತೂ ಭಗವಂತನೇ ಆಗಿಲ್ಲ. 18:5-67 की वाणी का तीसरा पेज, चौथी लाइन। तो बताना चाहिए ಮತ್ತೆ ಹೇಳಬೇಕಾಗಿದೆ. कि तुम सब झूठी कसम उठवाते हो। ನೀವೆಲ್ಲರೂ ಸುಳ್ಳು ಪ್ರತಿಜ್ಞೆಯನ್ನ ಮಾಡಿಸ್ತೀರಾ. क्योंकि जो भी कसम उठाते हैं प्रेसिडेंट, ಯಾಕೆಂದ್ರೆ ಪ್ರೆಸಿಡೆಂಟ್ ಆಗಿರಲಿ ಯಾರೇ ಆಗಲಿ ಏನೇ ಪ್ರತಿಜ್ಞೆಯನ್ನ ಮಾಡ್ತಾರೆ, चीफ जस्टिस, ಚೀಫ್ ಜಸ್ಟಿಸೇ ಆಗಿರಲಿ, तो गीता हाथ में दे देते हैं। ಮತ್ತೆ ಅವರು ಗೀತೆಯನ್ನ ಕೈಯಲ್ಲಿ ತಗೊಂತಾರೆ. पता नहीं आजकल देते हैं या नहीं देते हैं। ಗೊತ್ತಿಲ್ಲ ಇವಾಗಿನ ಸಮಯದಲ್ಲಿ ಇವಾಗೆಲ್ಲ ಕೊಡ್ತಾರೋ ಇಲ್ವೋ. कहते हैं हम ईश्वर को हाजिर नाजिर जान करके जो कुछ कहूँगा, ಹೇಳ್ತಾರೆ ನಾವು ಈಶ್ವರನ್ನ ಹಾಜಿರ್ ನಾಜಿರನ್ನಾಗಿ ಮಾಡಿ ಎದುರುಗಡೆ ಇಟ್ಕೊಂಡು ಏನೇ ನಾವು ಪ್ರತಿಜ್ಞೆಯನ್ನ ಮಾಡ್ತೀವಿ, सच कहूँगा। ಸತ್ಯನೇ ಹೇಳ್ತೀನಿ. गीता हाथ में उठाते हैं। ಗೀತೆಯನ್ನ ಕೈಯಲ್ಲಿ ತಗೊಂತಾರೆ. और नाजिर किसको कहा जाता है? ಮತ್ತೆ ನಾಜಿರ್ ಅಂತ ಯಾರಿಗೆ ಹೇಳಲಾಗುತ್ತೆ? नजर के सामने है तो नाजिर कहा जाता है। ಯಾರು ಕಣ್ಣಿನ ಎದುರುಗಡೆ ಇದ್ದಾರೆ ಅವರಿಗೆ ನಾಜಿರ್ ಅಂತ ಹೇಳಲಾಗುತ್ತೆ. न हाजिर है न नाजिर है। ಮತ್ತೆ ಅವ್ರು ಹಾಜಿರ್ ಸಹ ಆಗಿಲ್ಲ ನಾಜಿರ್ ಸಹ ಆಗಿಲ್ಲ, ಅಂದ್ರೆ ಎದುರುಗಡೆನೂ ಇಲ್ಲ, ಕಣ್ಣಿನ ಎದುರುಗಡೆ, ಸಮ್ಮುಖದಲ್ಲೂ ಇಲ್ಲ. झूठी झूठी कसम उठवाते रहते। ಸುಳ್ಳೆ ಸುಳ್ಳು ಪ್ರತಿಜ್ಞೆಯನ್ನ ಮಾಡಿಸ್ತಾ ಇರ್ತಾರೆ.
समझा ना? ಅರ್ಥ ಆಯ್ತಲ್ವಾ? क्योंकि गीता तो बच्चे की सुनाई हुई नहीं है, ಏಕೆಂದ್ರೆ ಗೀತೆ ಅಂತೂ ಮಗು ಹೇಳಿರೋದಂತೂ ಅಲ್ಲ, ಅದು गीता तो बाबा की सुनाई हुई है, ಗೀತೆ ಅಂತೂ ಬಾಬಾ ಹೇಳಿರುವಂಥದ್ದಾಗಿದೆ, सच्चे बाबा की, ಸತ್ಯವಾಗಿರುವಂಥ ಬಾಬಂದಾಗಿದೆ. ट्रुथ गॉड फादर की. ಟ್ರೂತ್ ಗಾಡ್ ಫಾದರ್ ಯಾರಿದ್ದಾರೆ ಅವ್ರದ್ದಾಗಿದೆ. इसलिए समझते हैं कि ಅದಕ್ಕೋಸ್ಕರ ತಿಳ್ಕೊಂತಾರೆ, गीता है सबसे ऊंची एकदम. ಅದಕ್ಕೋಸ್ಕರ ಗೀತೆ ಆಗಿದೆ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿದೆ ಪೂರ್ತಿ. तो जैसे कि भगवान है ऊंचते ऊंच, ಮತ್ತೆ ಒಂದು ರೀತಿಯಲ್ಲಿ ಭಗವಂತ ಆಗಿದ್ದಾರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ, सबसे ऊंच. ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. भगवान माने भगवान, ಭಗವಂತ ಅಂದ್ರೇನೆ ಭಗವಂತ, उनके आगे तो फिर कोई नहीं. ಅವ್ರ ಎದುರುಗಡೆ ಅಂತೂ ಮತ್ತೆ ಯಾರೂ ಇಲ್ಲ. अभी अगर कृष्ण कहते हैं ಇವಾಗ ಒಂದ್ ವೇಳೆ ಕೃಷ್ಣ ಅಂತ ಹೇಳ್ತಾರೆ ಅಂದ್ರೆ तो कृष्ण बच्चे की बात तो झूठी हो जाती है. ಕೃಷ್ಣ ಮಗುವಿನ ಮಾತಂತೂ ಸುಳ್ಳಾಗ್ಬಿಡುತ್ತೆ. जिससे कृष्ण बच्चे की मूर्तियां बनाकर मंदिर बनाकर ಯಾವ सब ತರ ಕೃಷ್ಣ ಮಗುವಿಂದು ಮೂರ್ತಿಗಳನ್ನ ಮಾಡ್ತಾರೆ, ದೇವಸ್ಥಾನಗಳನ್ನ ಮಾಡ್ತಾರೆ, पूजा करते हैं. ಪೂಜೆಯನ್ನ